ಬ್ರಷ್ ಇಟ್ಕೊಂಡ್ಬಂದಿದ್ದೀನಿ ಗುರುಕುಲಕ್ಕೆ. ಅಲ್ಲಿ ಸ್ಲೇಟು ಬಳಪ ಇಲ್ಲ, ಇಲ್ಲಿ ಇದೆ. ವೈಟ್ ಕಲರ್ ಮಾರ್ಕಿಂಗ್ ಯಾಕೆ ಅಂತ. ಸೊ ಸುಮಾರು ನೋ ಬಾಲ್ಗಳು ಆಗ್ತಾನೆ ಇರುತ್ತೆ T20ನಲ್ಲಿ ಅಥವಾ ಎನಿ ಫಾರ್ಮ್ಯಾಟ್ ಯಾವುದಾರಾದರೂ ಕೂಡ. T20ಲಿ ಮತ್ತು ವೈಟ್ ಬಾಲ್ ಫಾರ್ಮ್ಯಾಟಲ್ಲಿ ಏನಾರು ಆಯಿತು ಅಂದರೆ ನೋ ಬಾಲು, ಬೌಲರು ಏನಪ್ಪ ಇದು ಮಠ ಆಗ್ತದಲ್ಲ ಅಂತ ಅನಿಸುತ್ತೆ. ನೀವು ನೋಡಿರ್ಬೋದು ಸುಮಾರು ಜನಕ್ಕೆ ಡೌಟ್ಗಳು ಇದೆ, ಫ್ಯಾನ್ಸ್ಗಳಿಗೆ ಡೌಟು ಬರುತ್ತೆ. ಬೌಲರ್ಗಳು ಯಾಕೆ ಓವರ್ ಸ್ಟೆಪ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅದು ಜಂಪಿಂದ ರನ್ನಪ್ ಅಲ್ಲಿಂದ ಓಡ್ಕೊಂಬರ್ತಾರೆ. ಒಂದ್ಸಲಿ ಜಂಪ್ ಮಾಡಿದ್ಮೇಲೆ ಲ್ಯಾಂಡ್ ಆಗಲೇಬೇಕು, ಅದು ಬೈ ಇನ್ಸ್ಟಿಂಕ್ಟು. ಜಂಪ್ಕಿನ ಮುಂಚೆನೇ ರೆಕ್ಟಿಫೈ ಮಾಡಬೇಕು. ಜಂಪು ಹಿಂದೆ ಮಾಡಿದ್ರೆ ನೋ ಬಾಲ್ ಆಗಲ್ಲ. ಆದರೆ ಇಲ್ಲಿ ಜಂಪ್ ಮಾಡಿದ್ಮೇಲೆ ಒಂದ್ಸಲಿ ಇದು ಪಾಪಿಂಗ್ ಕ್ರೀಸ್ ಅಂತ ಏನು ಕರಿತೀವಿ, ಇಲ್ಲಿಗೆ ಕಾಲು ಹಿಂಗೆ ಲ್ಯಾಂಡ್ ಆಗುತ್ತೆ. ಇದೇ ಕಾಲು ಅಂತ ತಿಳ್ಕೊಳ್ಳಿ. ಲ್ಯಾಂಡ್ ಆಯಿತು ಅಂತಂದರೆ ಇದು ನೋ ಬಾಲ್ ಅಲ್ಲ. ಇದು ಹಿಂಗೇನಾರ ಲ್ಯಾಂಡ್ ಆಯಿತು ಅಂತಂದರೆ ಅದು ನೋ ಬಾಲ್ ಅಲ್ಲ. ಇದು ನೋಡಿ, ಇದು ನೋ ಬಾಲು. ಇದು ದಪ್ಪ ಕಾಣಿಸ್ತಾ ಇದೆಯಲ್ಲ, ಈ ಮಾರ್ಕಿಂಗನ್ನು ನಾವು ಕ್ರೀಸ್ ಮಾರ್ಕಿಂಗ್ ಅಂತ ಕರಿತೀವಿ. ನಾನಲ್ಲ, ರೂಲ್ಸ್ ಪ್ರಕಾರ ಈ ದಪ್ಪದ್ದು, ಈ ದಪ್ಪ ಕ್ರೀಸ್ ಮಾರ್ಕಿಂಗ್ದು ಎಡ್ಜ್ ಇದೆಯಲ್ಲ, ಲೈನ್ ಕಾಣುತ್ತೆ ನಿಮಗೆ ಹತ್ರದಲ್ಲಿ ಬಂದಾಗ. ಈ ಲೈನ್ ಎಳಿತೀವಲ್ಲ, ಈ ಲೈನು ಇದನ್ನು ಕ್ರೀಸ್ ಅಂತ ಕರೀತಾರೆ. CREASE. ಇದು ಕ್ರೀಸ್ ಅಲ್ಲ, ಇದು ಕ್ರೀಸ್. ಕ್ರೀಸ್ಗೂ ಕ್ರೀಸ್ ಮಾರ್ಕಿಂಗು ವ್ಯತ್ಯಾಸ ಇದೆ. ಯಾಕೆ ಇಷ್ಟು ದಪ್ಪ ಎಳಿತಾರೆ? ಒಂದು ಲೈನ್ ಎಳೆದ್ಬಿಡ್ಬೋದಲ್ಲ ಅಂತಂದರೆ, ಅಲ್ಲಿ ನಿಮ್ಗೆ ಗೊತ್ತು, ಒಂದು ಸ್ಕ್ವೇರ್ ಲೆಗ್ ಪೊಸಿಷನ್ ಒಬ್ಬರನ್ನ ಅಂಪೈರ್ ನಿಂತಿರ್ತಾರೆ. ಅವರು ಏನಂತಂದರೆ ನಾವು ಕರೆಯೋದು ಸ್ಟ್ರೈಕರ್ಸ್ ಎಂಡಲ್ಲಿರೋ ಅಂಪೈರು. ಅವ್ರಿಗೆ ಅಷ್ಟು ದೂರ ನಿಂತ್ಕೊಂಡಾಗ ಕಾಣಬೇಕಲ್ಲ. ಹೌದು, ಈಗ ಟೆಲಿವಿಷನ್ ಇದೆ ಪರವಾಗಿಲ್ಲ, ಬಟ್ ಟೆಲಿವಿಷನ್ ಕ್ಯಾಮ್ರಾಸು ಪಿಕ್ ಮಾಡಬೇಕು ಅಂತಂದರೆ ಇದು ದಪ್ಪ ಇರಲೇಬೇಕಲ್ಲ ಇನ್ನು, ಅದಕ್ಕೆ ಇದನ್ನು ಮಾರ್ಕ್ ಮಾಡಿರ್ತಾರೆ. ಸೊ ಏನಾಗುತ್ತೆ ಅಂತಂದರೆ, ಈ ಕ್ರೀಸು ಎಡ್ಜ್ ಆಫ್ ದ ಕ್ರೀಸ್ ಮಾರ್ಕಿಂಗ್ ಇದೆಯಲ್ಲ, ಇದನ್ನು ಲೈನ್ನ ಕ್ರೀಸ್ ಅಂತೀವಲ್ಲ, ಅದ್ರ ಹಿಂದೆ ಏನಾರು ಒಂದು ಪೋರ್ಷನ್ ಇರಬೇಕು ಕಾಲ್ದು. ಮುಂದೆ ಹೊರ್ಟೋಯ್ತು ಅಂತಂದ್ರೆ ಹಿಂಗೆ ಆನ್ ದ ಲೈನ್ ಸರ್ ಹೆಂಗೆ ಕೊಟ್ಟರು ನೋಬಾಲ್ ಅಂತ ಆರ್ಗ್ಯೂ ಮಾಡ್ತೀರಾ. ಹಂಗಲ್ಲ ಅದು. ಇದು ಹಿಂಗಿದ್ರೂ ಕೂಡ ನೋಬಾಲೇ. ಅಟ್ಲೀಸ್ಟ್ ಇಷ್ಟಾದರೂ ಇರಬೇಕು. ಒಂದು ಪೋರ್ಷನ್ ರೈಸ್ಡ್ ಆರ್ ಲ್ಯಾಂಡೆಡ್, ಏನಾರ ಕಾಲು ಪೋರ್ಷನ್ನು ಸ್ಪೈಕ್ಸೋ ಶೂಸೋ ಏನಾರು ಹಿಂದ್ಗಡೆ ಇದ್ದರೆ ಮಾತ್ರ ಅದು ನೋಬಾಲ್ ಅಲ್ಲ, ಲೆಜಿಟಿಮೇಟ್ ಡೆಲಿವರಿ. ಯಾಕೆ ಹೇಳ್ತೀನಿ ಅಂತಂದರೆ, ಎಷ್ಟೊಂದು ಜನ ಆರ್ಗ್ಯೂ ಮಾಡ್ತಾರೆ, ಆಡೋರು ಎಷ್ಟೊಂದು ಜನ ಕೇಳ್ತಾ ಇರ್ತಾರೆ ಏನಪ್ಪ ಹಿಂಗೆ ಅಂತ. ನೋ ಬಾಲ್ ಅನ್ನೋದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಸಬ್ಜೆಕ್ಟು T20ನಲ್ಲಿ ಅಥವಾ ವೈಟ್ ಬಾಲ್ ಕ್ರಿಕೆಟಲ್ಲಿ ಅಂತಂದರೆ, ಎಕ್ಸ್ಟ್ರಾ ಬಾಲು, ಎಕ್ಸ್ಟ್ರಾ ರನ್ಸು, ಎಕ್ಸ್ಟ್ರಾ ಆಪರ್ಚುನಿಟಿ, ನೆಕ್ಸ್ಟ್ ಬಾಲ್ ಔಟೇ ಇಲ್ಲ. ಅಲ್ಲಿಂದ ಓಡ್ಬಾರೋ ಅಂಥ ಬೌಲರ್ಗಳಿಗೆ ಇದು ಕಾಣುತ್ತಾ ಅಂತಂದರೆ ಅದು ಗೇಜಿಂಗ್ ಅಂತಾರೆ, ಅಂದಾಜ್ ಮೇಲೆ. ರಿದಮ್ ಎಲ್ಲಿರೋವಂಥ ಬೌಲರ್ಸ್ಗೆ ಅಲ್ಲಿ ಗೊತ್ತಿರುತ್ತೆ ಎಲ್ಲಿ ಲ್ಯಾಂಡ್ ಮಾಡಬೇಕು, ಎಲ್ಲಿ ಜಂಪ್ ಮಾಡಬೇಕು, ಎಲ್ಲಿ ಫುಟ್ ಇಡಬೇಕು ಅನ್ನೋದನ್ನು. ಅದು ರಿದಮಲ್ಲಿ ಬರುತ್ತೆ. ಸೊ ಹಾಗಾಗಿ ನೋ ಬಾಲ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಹುಡುಗರು ಅಂತಂದರೆ. ಈ ಕ್ರೀಸ್ ಮಾರ್ಕಿಂಗ್ ಅಂತ ಏನು ಕರಿತೀವಿ, ಅಲ್ಲಿ ತನಕ ಲ್ಯಾಂಡೇ ಆಗಬಾರ್ದು, ಇಲ್ಲಿ ತನಕ ಬರಲೇಬಾರ್ದು. ಇಲ್ಲೇ ಅರ್ಧದಲ್ಲೇ ಎಂಡ ಹೊಡಬೇಕು, ಬೂಟ್ ಫುಲ್ಲು 8 9 5 ಅವೆಲ್ಲ ಬೇಡ, ಎಷ್ಟಾರ ದೊಡ್ಡದಾಗಿ ಇರಲಿ, ಬಟ್ ಲ್ಯಾಂಡ್ ಆಗಿರೋದು ಅರ್ಧಕ್ಕೆ. ಆದಷ್ಟು ಇದು ಮಾಡಬೇಕು. ಕೆಲವು ಸಲ ಡೆಪ್ತ್ ಆಫ್ ದ ಕ್ರೀಸ್ನ ಯೂಸ್ ಮಾಡಿ ಹಿಂದೆನೇ ಲ್ಯಾಂಡ್ ಮಾಡಿಬಿಡಿ ಅಂದರೆ ಮಾಡಿ, ಏನೂ ವ್ಯತ್ಯಾಸ ಆಗೋಲ್ಲ. ಆದರೆ ಕೆಟ್ಟ ಅಭ್ಯಾಸ ಮಾಡಿರ್ತಾರೆ, ಏನಂದರೆ ನೆಟ್ಸಲ್ಲಿ ಇಲ್ಲಿ ಲ್ಯಾಂಡ್ ಅಲ್ಲ, ಸ್ಕ್ರೀನಿಂದನೇ ಆಚೆ ಹೋಗ್ಬಿಡ್ತಾರೆ. ಇಲ್ಲಿ ಲ್ಯಾಂಡಲ್ಲಿ ಇನ್ನೂ ಮುಂದೆ 1.5 ಅಡಿ 2 ಅಡಿ ಮುಂದೆ ಹೋಗಿ ಬೌಲಿಂಗ್ ಮಾಡಿ ಎಕ್ಸ್ಟ್ರಾ ಪೇಸ್ ಜನ್ರೇಟ್ ಮಾಡಿದ್ರೆ ಏನು ಬಂದಂಗೆ ಆಯಿತು, ಮ್ಯಾಚಲ್ಲಿ ಬಂದ ತಕ್ಷಣ ತುಸ್ಸಾಗ್ಬಿಡ್ತಾರೆ. ಹಂಗಲ್ಲ. ಅದಕ್ಕೋಸ್ಕರನೇ ನೀವು ರಿದಮ್ಮು ಮಾರ್ಕ್ ತೊಗೊಳ್ತೀವರಲ್ಲ ರನ್ನಪ್ಪು, ಆವಾಗ ಇಲ್ಲಿಗೆ ಲ್ಯಾಂಡ್ ಮಾಡೋಂಗೆ ಮಾಡಬೇಕಾಗಿರೋದು. ಅದೊಂಥರ ಕಲೆ. ರೆಕ್ಟಿಫೈ ಮಾಡ್ಬೋದಾ, ಒಂದು ಪಿಲ್ ಇದೆಯಾ ಸೂಪರ್ ಪಿಲ್ಲು ನೋ ಬಾಲ್ ಮಾಡದೇ ಇರೋದಕ್ಕೆ ಅಂತಂದರೆ ನಮ್ಮ ಅಪ್ರಾಣ ಇಲ್ಲ. ಅದಕ್ಕೋಸ್ಕರ ರನ್ನಪ್ನ ಸರಿಯಾಗಿ ಮಾಡಿಕೊಂಡು ಕನ್ಸಿಸ್ಟೆಂಟಾಗಿರೋ ಹಗ್ಗನ ತೊಗೊಂಡು ಆ ರನ್ನಪ್ನ ಯೂಸ್ ಮಾಡಿ ಇಲ್ಲಿ ತೊಗೊಂಬಂದು ಲ್ಯಾಂಡ್ ಮಾಡಬೇಕು. ಏನು ಅಂತಂದರೆ ಇಲ್ಲಿರಬೇಕು ಲ್ಯಾಂಡಿಂಗು. ಆವಾಗ ನೀವು ನೋ ಬಾಲು ಮಾಡಲ್ಲ, ಬಾಲು ಕೈಯಲ್ಲೂ ಜಾರಲ್ಲ, ಎಕ್ಸ್ಟ್ರಾ ರನ್ಸ್ ಕೊಡಲ್ಲ, ಎಕ್ಸ್ಟ್ರಾ ಬಾಲ್ ಹಾಕಲ್ಲ. ಅವಲ್ಲೇ ಮಜಾ ಇರೋದು, ಬ್ಯಾಟ್ಸ್ಮನ್ಗಳಿಗೆ ಆಟ ಆಡಿಸ್ಬೋದು. ಬಟ್ ಟೆಂಪ್ಟೇಷನ್ ಏನು ಅಂತಂದರೆ, ನಾವು ನೆಟ್ಸಲ್ಲಿ ಏನು ಮಾಡ್ತೀವಿ ಅದೇ ನಾವು ದಾದ ಅಂದ್ಕೊಳ್ತೀವಿ, ಮ್ಯಾಚಲ್ಲಿ ಹೋದ ತಕ್ಷಣ ತುಸ್ಸಾಗಿ ಹೋಗ್ತೀವಲ್ಲ, ಅದು ಆಗಬಾರ್ದು. ಅಂದರೆ ಕ್ರೀಸ್ ಅಂದ್ರೇನು, ಕ್ರೀಸ್ ಮಾರ್ಕಿಂಗ್ ಅಂದ್ರೇನು ಅಂತ ತಿಳ್ಕೊಂತು ಅಂತಂದರೆ ನೀವು ನೋ ಬಾಲ್ ಮಾಡಲ್ಲ.